ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಯಾರಿಗಾಗಿ ಅಂದರೆ ಯಾರು ಈ ಸಮಾಜದ ಎಲ್ಲ ನಿಯಮಗಳಲ್ಲಿ ನಂಬಿಕೆ ಇಡುವುದಿಲ್ಲ, ಯಾರು ಬ್ಲೈಂಡ್ ಆಗಿ ಬೇರೆಯವರನ್ನು ಫಾಲೋ ಮಾಡುವುದಿಲ್ಲ, ಯಾರು ತಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಇದ್ದರೂ ಆ ಟ್ಯಾಲೆಂಟ್ ಅನ್ನು ಬೇರೆಯವರಿಗೆ ಶೋ ಅಪ್ ಮಾಡುವುದಿಲ್ಲ, ಯಾರು ತಮ್ಮಲ್ಲಿ ಅತ್ಯುತ್ತಮ ಲೀಡರ್ಶಿಪ್ ಕ್ವಾಲಿಟಿ ಇದ್ದರೂ ಯಾವುದೇ ಟೀಮ್ ಅಥವಾ ಗುಂಪನ್ನು ನಡೆಸಲು ಬಯಸುವುದಿಲ್ಲ. ಫ್ರೆಂಡ್ಸ್, ನಿಮಗೆ ಗೊತ್ತಾಯಿತಾ ನಾನು ಯಾರ ಬಗ್ಗೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಅಂತ? ಹೌದು ಫ್ರೆಂಡ್ಸ್, ನಾನು ಇಂದು ಸಿಗ್ಮಾ ಮೇಲ್ಗಳ ಬಗ್ಗೆ ಮಾತಾಡುವವನಿದ್ದೇನೆ. ಸಿಗ್ಮಾ ಮೇಲ್ ಅಂದರೆ ಯಾರು, ಅವರು ಹೇಗಿರುತ್ತಾರೆ ಅಂತ ತಿಳಿಯಕೊಳ್ಳ ಬಯಸುವಿರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನಂಬರ್ 1, ಸಿಗ್ಮಾ ಮೇಲ್ಸ್ ಆರ್ ಯುನಿಕ್ ಅಂಡ್ ರೇರ್ ಬ್ರೀಡ್. ಹೌದು ಫ್ರೆಂಡ್ಸ್, ನಾವು ಮನುಷ್ಯನ ಸ್ವಭಾವಕ್ಕನುಗುಣವಾಗಿ 3 ರೀತಿಯ ಮೇಲ್ಗಳನ್ನು ನೋಡಬಹುದು. ಒಂದು, ಬೀಟಾ ಮೇಲ್. ಬೀಟಾ ಮೇಲ್ ಅಂದರೆ ಇಂದಿನ ಸಮಾಜದಲ್ಲಿ ಸಾಮಾನ್ಯರಂತೆ ಬದುಕುವವರು. ಇವರು ಯಾವಾಗಲೂ ಬೇರೆಯವರನ್ನು ಅನುಕರಣೆ ಮಾಡುವವರು. ಇವರು ಯಾವಾಗಲೂ ಕಂಫರ್ಟ್ ಲೈಫ್ನಲ್ಲಿ ಬದುಕುವರು. ಬೇರೆಯವರ ಜೀವನದ ಬಗ್ಗೆ ಡಿಸ್ಕಸ್ ಮಾಡುವರು. 2, ಅಲ್ಫಾ ಮೇಲ್ ಅಂದರೆ ಇವರು ಒಬ್ಬ ಒಳ್ಳೆಯ ಲೀಡರ್ ಆಗಿ ಸಮಾಜದಲ್ಲಿ ಬದುಕುವರು. ಇವರು ಹೆಚ್ಚಾಗಿ ಎಕ್ಸ್ಟ್ರೋವರ್ಟ್ ಆದವರು, ಸಮಾಜದಲ್ಲಿ ಹೆಸರು ಗಳಿಸಬೇಕೆಂಬ ಭಾವನೆಗಳನ್ನು ಇಟ್ಟುಕೊಳ್ಳುವವರು. 3, ಅದುವೇ ಸಿಗ್ಮಾ ಮೇಲ್. ಮೇಲಿನ ಬೀಟಾ ಮೇಲ್ ಮತ್ತು ಅಲ್ಫಾ ಮೇಲ್ ಗಿಂತ ಕಡಿಮೆ ಸಂಖ್ಯೆಯಲ್ಲಿ ಇರುವವರು. ಇವರು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆಗಿದ್ದರೂ ಎಂದೂ ಹೊರಗೆ ತೋರಿಸಿಕೊಳ್ಳ ಬಯಸುವುದಿಲ್ಲ. ಅವರು ತುಂಬಾ ಇಂಟ್ರೋವರ್ಟ್ ಆಗಿದ್ದು ಯಾರ ಜೊತೆಯೂ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳ ಬಯಸುವುದಿಲ್ಲ. ಅವರು ಯಾವಾಗಲೂ ಒಂದೇ ಮನಸ್ಥಿತಿಯಿಂದ ಬದುಕುವವರು. ನಂಬರ್ 2, ರಿಮೇನ್ ಕಾಮ್ ಇನ್ ಎವ್ರಿ ಸಿಚುವೇಶನ್. ಹೌದು ಫ್ರೆಂಡ್ಸ್, ಸಿಗ್ಮಾ ಮೇಲ್ ಏಕೆ ಸ್ಪೆಷಲ್ ಆಗಿ ಕಂಡು ಬರುತ್ತಾರೆಂದರೆ ಅವರು ಜೀವನದಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿಗಳು ಬಂದರೂ ಎಂದಿಗೂ ಎದೆಗುಂದುವುದಿಲ್ಲ, ಎಂದಿಗೂ ಅಂಜುವುದಿಲ್ಲ, ಅಳುಕುವುದಿಲ್ಲ. ಹಾಗೆಯೇ ಅವರ ಜೀವನದಲ್ಲಿ ಸಂತೋಷದ ಕ್ಷಣಗಳು ಬಂದರೂ ಅದನ್ನು ತುಂಬಾ ಎಂಜಾಯ್ ಮಾಡುವುದಿಲ್ಲ. ಅಂದರೆ ಸಿಚುವೇಶನ್ಸ್ ಎಂತಹುದೇ ಆಗಿರಲಿ, ಸಿಗ್ಮಾ ಮೇಲಾದವರು ಈ ಸಿಚುವೇಶನ್ಸ್ಗಳನ್ನು ಒಂದೇ ಮನಸ್ಥಿತಿಯಿಂದ ನೋಡುವರು. ಈ ಒಂದು ಗುಣವೇ ಸಿಗ್ಮಾ ಮೇಲವರನ್ನು ಸ್ಪೆಷಲ್ ಆಗಿರಿಸುತ್ತದೆ. ನಂಬರ್ 3, ಲಿವ್ ಇನ್ ಸೈಲೆನ್ಸ್ ಮೋಡ್. ಸಿಗ್ಮಾ ಮೇಲಾದವರು ಹೆಚ್ಚಾಗಿ ಸೈಲೆನ್ಸ್ ಅನ್ನು ಬಯಸುತ್ತಾರೆ. ಅವರು ಎಂದಿಗೂ ಜನರ ಜೊತೆ ತುಂಬಾ ಹೊತ್ತು ಇರಲು ಬಯಸುವುದಿಲ್ಲ, ಹುಸಿ ಗಲಾಟೆಗಳನ್ನು ಮಾಡ ಬಯಸುವುದಿಲ್ಲ. ಅವರು ಮೊದಲೇ ಇಂಟ್ರೋವರ್ಟ್ ಆಗಿರುವುದರಿಂದ ಅವರಿಂದ ಬರುವ ಮಾತುಗಳು ತುಂಬಾ ಕಮ್ಮಿ. ಆದರೂ ಅವರು ಒಮ್ಮೆ ಮಾತನಾಡಿದರೂ ಜನರು ಅವರನ್ನು ಶಾಂತ ಚಿತ್ತದಿಂದ ಆಲಿಸುವರು. ನಂಬರ್ 4, ಜೆಂಡರ್ ನ್ಯೂಟ್ರಲ್. ಸಿಗ್ಮಾ ಮೇಲ್ ಆದವರು ಎಂದಿಗೂ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುವರು. ಈ ಸಮಾಜದಲ್ಲಿ ಮಹಿಳೆಯರನ್ನು ಪುರುಷರಿಗಿಂತ ಸ್ವಲ್ಪ ಕಡಿಮೆ ಗೌರವದಿಂದ ನೋಡಲಾಗುತ್ತದೆ. ಆದರೆ ಸಿಗ್ಮಾ ಮೇಲ್ ಆದವರು ಮಹಿಳೆಯರನ್ನು ಪುರುಷ ಸಮಾನರನ್ನಾಗಿ ನೋಡುವರು. ಅವರು ಯಾವಾಗಲೂ ಮಹಿಳೆಯರನ್ನು ಗೌರವದಿಂದ ಕಾಣುವರು. ನಂಬರ್ 5, ಲಿವ್ಸ್ ಬ್ರೇಕಿಂಗ್ ಕಂಫರ್ಟ್ ಝೋನ್. ಸಿಗ್ಮಾ ಮೇಲ್ ಆದವರು ಎಂದಿಗೂ ಕಂಫರ್ಟ್ ನಲ್ಲಿ ಇರಬಯಸುವುದಿಲ್ಲ. ಅವರ ಫಿಲಾಸಫಿ ಏನೆಂದರೆ ಡಿಸ್ಕಂಫರ್ಟ್ ನಲ್ಲಿ ಕಂಫರ್ಟ್ ಆಗಿ ಇರುವುದು. ಅಂದರೆ ಅವರು ಯಾವಾಗಲೂ ರಿಸ್ಕ್ ಗಳನ್ನು ತೆಗೆದುಕೊಳ್ಳ ಬಯಸುವರು, ಹೆಚ್ಚು ಹೆಚ್ಚು ಚಾಲೆಂಜಿಂಗ್ ಟಾಸ್ಕ್ ಗಳನ್ನು ಮಾಡ ಬಯಸುವರು. ಅವರ ಜೀವನದ ಫಿಲಾಸಫಿ ಏನೆಂದರೆ ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಫ್ರೆಂಡ್ಸ್, ನಿಮ್ಮಲ್ಲಿಯೂ ಮೇಲೆ ಹೇಳಿದಂತ ಕ್ಯಾರೆಕ್ಟರ್ ಗಳಿದ್ದರೆ ನೀವು ಒಬ್ಬ ಸಿಗ್ಮಾ ಮೇಲ್ ಅಂತ ಹೇಳ್ತಾ ಈ ವಿಡಿಯೋ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.